What's up everyone? ಹೇಗಿದ್ದೀರಾ ಎಲ್ಲರೂ? Welcome to our podcast. These are first podcast ಅಂತ ಹೇಳ್ಬೋದು. ಸೊ ನಮ್ಮ ಪಾಡ್ಕಾಸ್ಟ್ಗೆ ಇವತ್ತಿದ್ದಾರೆ ಅವರ್ ಏನು ಹೇಳ್ಬೇಕಂದ್ರೆ ಜೂನಿಯರ್ ಲೇಖಿ ಸ್ವಾಮಿ ಅಂತಲೇ ಹೇಳ್ಬೋದು. ಸೊ ಇವರು ಸಿಮಿಲರ್ ಕಾನ್ಸೆಪ್ಟ್ ಸಿಮಿಲರ್ ನೀಶ್ ಇಟ್ಕೊಂಡೇ ವೀಡಿಯೋಸ್ ಮಾಡ್ತಾಯಿದ್ದಾರೆ. ವಿ ಕೆನಾಟ್ ಎಕ್ಸಾಕ್ಟ್ಲಿ ಸೇವ್ ಕಾಪಿ ಮಾಡ್ತಾಯಿದ್ದಾರೆ ಅಂತ. ಸೊ ಅವರಿಂದ ಇನ್ಸ್ಪೈರ್ ಆಗಿ ವೀಡಿಯೋಸ್ ಮಾಡ್ತಾಯಿದ್ದಾರೆ. ಸೊ ಈ ಥರ ವಿ ಎನ್ಕರೇಜ್ ಆ್ಯಕ್ಚುಲಿ ಯಾರು ಈ ಥರ ವೀಡಿಯೋಸ್ ಮಾಡ್ತಿದ್ದಾರೆ, ವಿ ಎನ್ಕರೇಜ್ ದಮ್. ಸೊ ನೀವು ಯಾರಾದರೂ ಮಾಡ್ತಾ ಇರೋದ್ರೆ ಮಾಡ್ಬೋದು, ಬಟ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಆಮೇಲೆ ಇಫ್ ಯು ಆರ್ ಡೂಯಿಂಗ್ ಇಟ್ ಎವ್ರಿ ಡೇ ದಟ್ ಮ್ಯಾಟರ್ಸ್. ಆ್ಯಂಡ್ ಎನಿವೇ ವಿಲ್ ಕೀಪ್ ಟಾಕಿಂಗ್. ಥ್ಯಾಂಕ್ ಯು ಸುನಿಲ್, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಸೊ ಆಲ್ ಐ ವಾಂಟ್ ಟು ಆಸ್ಕ್, ನಾನು ಇವಾಗ ಸುನಿಲ್ಗೆ ಏನು ಕೇಳಬೇಕಂದ್ರೆ, ಸೊ 3 ಡೇಸಲ್ಲಿ ಹೌ ಡಿಡ್ ಯು ರೀಚ್ ದ ಕೈಂಡ್ ಆಫ್ ಸಬ್ಸ್ಕ್ರೈಬರ್? ನನಗೆ ಒಂದು 3 years ತೊಗೊಂಡು ಒಂದು 100 ಸಬ್ಸ್ಕ್ರೈಬರ್ ಬರಬೇಕಂದ್ರೆ. ಸೊ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಐ ವುಡ್ ರೀಚ್ 100 ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ 3 to 7 ಡೇಸಲ್ಲಿ. ಸೊ ಐ ಥಿಂಕ್ ಎಲ್ಲರೂ ನನ್ನ ವೀಡಿಯೋಸ್ ಲೈಕ್ ಮಾಡ್ತಾ ಇದ್ದಾರೆ, ದ ಕಂಟೆಂಟ್ ಲೈಕ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಬೇಸ್ಮೆಂಟ್ ಹ್ಯಾಸ್ ಬಿನ್ ಆಲ್ರೆಡಿ ಸೆಟ್ ಮಾಡಿದ್ದಾರೆ ಲೇಖಿ ಗೋಸ್ವಾಮಿ ಆ್ಯಂಡ್ ತೆಲುಗು ಕಪಲ್ ಆಫ್ ಅದರ್ ಸೆಟ್ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ದೆಮ್ ಐ ಥಿಂಕ್ ನಾನು ಇಷ್ಟು ಬೇಗ 100 ಸಬ್ಸ್ಕ್ರೈಬ್ ಮಾಡೋಕ್ಕೆ ಐ ಥಿಂಕ್ ದಟ್ ವಾಸ್ ಆ್ಯಕ್ಚುಲಿ ಒಂದು ಬೇಸ್ಮೆಂಟ್ ಥರ ಇತ್ತು ನನಗೆ. ಓಕೆ. ಸೊ ಸುನೀಲ್ ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟ್. ತುಂಬ ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ ಚಾನಲ್ ಸ್ಟಾರ್ಟ್ ಮಾಡು, ಏನಾದರೂ ಮಾಡ್ಬೋದು ಅಂತ. ತುಂಬ ಹಿಂಜರುಗ್ತಾ ಇದೆ, ಮಾಡೋದು ಬೇಡ, ಹೆಂಗಿರುತ್ತೆ, ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಇಲ್ಲ, ಸಬ್ಸ್ಕ್ರೈಬ್ ಬರುತ್ತೆ ಇಲ್ಲ ಅಂತ. ಇವಾಗ ಹೆಂಗೆ ಅನಿಸ್ತಾ ಇದೆ, ಲೈಕ್ ಸಡನ್ ಮೂಮೆಂಟ್? ಬೇಸಿಕಲಿ ನಾನು ಹೆಂಗೆ ಅಂದರೆ ಐ ಆಮ್ ವೆರಿ ಶೈ ಟೈಪ್ ಪರ್ಸನ್ ಆ್ಯಕ್ಚುಲಿ. ಇಂಟ್ರೋವರ್ಟ್ ಯಾ. ಸೊ ದಟ್ಸ್ ಆ ರೀಸನ್ಗೆ ನಾನು ಐ ಆಮ್ ಆ್ಯಕ್ಚುಲಿ ವೇರಿಂಗ್ ಎ ಹೆಲ್ಮೆಟ್ ಆಲ್ಸೋ. ಸೊ ಆ್ಯಂಡ್ ಆಲ್ಸೋ ಕ್ರಿಯೇಟಿಂಗ್ ಕ್ಯೂರಿಯಾಸಿಟಿ ಅಮಾಂಗ್ ಆಡಿಯನ್ಸ್ ಅಲ್ವಾ. ಸೊ ಯಾ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು, ಮಾಡೋದಾ ಬೇಡವಾ ಅಂತ. ಬಟ್ ದೆನ್ ಒಂದು ಟ್ರೈ ಮಾಡೋಣ, ಏನೇನೋ ಮಾಡಿದ್ದೀರಿ, ಸೊ ಇದನ್ನು ಒಂದು ಟ್ರೈ ಮಾಡೋಣ ಅಂತ ಜಸ್ಟ್ ಹಾಗೆ ನಮ್ಮ ಫ್ರೆಂಡ್ ಬಾಬು ಕಡೆಯಿಂದ ಹೆಲ್ಪ್ ತಗೊಂಡು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಿ. ಸೊ ಇನಿಷಿಯಲ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ನನಗೂ ತುಂಬ ಖುಷಿ ಆಗ್ತಿದೆ ನೋಡಿ. ಸೊ ಮುಂದೆ ಏನು ಕಂಟಿನ್ಯೂ ಮಾಡ್ತೀನಿ ಇದೇ ಥರ ಅಂತ ಐ ಆಮ್ ಆ್ಯಕ್ಚುಲಿ ಎಕ್ಸ್ಪೆಕ್ಟಿಂಗ್. ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ನನಗೆ ನನ್ನಲ್ಲೇ ಒಂದು ಖುಷಿ ಸಿಗ್ತಾ ಇದೆ, ರೈಟ್? ಸೊ ಅದು ನನಗೆ ಇಟ್ಸ್ ಆ್ಯಕ್ಚುಲಿ ನಂಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಸೊ ಐ ಥಿಂಕ್ ಕಂಟಿನ್ಯೂ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲಿಂದ ಇದೆಲ್ಲ ಮಾಡ್ತಾ ಇರೋದು ಇಲ್ಲ ಮೊದಲೇ ಮಾಡ್ತಾ ಇದ್ದೀರಾ? ಸೊ ಮೊದಲಿಂದಾನೇ ನನಗೆ ಚೈಲ್ಡ್ಹುಡ್ ಡೇಸಿಂದಾನೇ ಈ ಚಾರಿಟಿ, ಹ್ಯುಮ್ಯಾನಿಟಿ, ಕೈಂಡ್ನೆಸ್, ಲವ್, ಕೇರಿಂಗ್, ಶೇರಿಂಗ್ ಇದರಲ್ಲಿ ತುಂಬ ಇಷ್ಟ ಇತ್ತು. ಸೊ ಇದನ್ನು ಅವಾಗ ಮಾಡೋಕ್ಕೆ ನನಗೆ ಆದಷ್ಟು ಐ ವಾಸ್ ನಾಟ್ ದಟ್ ಎಕನಾಮಿಕಲಿ ಸ್ಟೇಬಲ್. ಹೌದು. ಫಿನಾನ್ಷಿಯಲಿ ವಿ ನೀಡ್ ಟು ಗ್ರೋ ಅಲ್ವಾ. ಸೊ ಅರ್ನ್ ಮಾಡೋಕ್ಕೆ ಶುರು ಆಗ್ತಾ ದೆನ್ ಐ ಸ್ಟಾರ್ಟೆಡ್ ಹೆಲ್ಪಿಂಗ್ ಮೋರ್ ಪೀಪಲ್. ಸೊ ಚೈಲ್ಡ್ಹುಡ್ ಡೇಸ್ ಎಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಶೇರ್ ಮಾಡಿದ್ದೀರಿ ಫ್ರೆಂಡ್ಸ್ಗೆ ಎಲ್ಲ. ಸೊ ಬೆಳೀತಾ ದುಡ್ಡು ಅರ್ನ್ ಮಾಡ್ತಾ ಇದ್ದಾಗ ದೆನ್ ತುಂಬ ಜನ ನಾವು ಸ್ಟ್ರೇಂಜರ್ಸ್ ನೋಡ್ತೀರಿ ಆಚೆ ಹೋದಾಗ. ಸೊ ಅವಾಗೆಲ್ಲ ಲೈಕ್ ಹೆಲ್ಪ್ ಮಾಡ್ಬೇಕು ಅನಿಸ್ತಾ ಇತ್ತು. ಅವಾಗ ದುಡ್ಡಿದ್ದಾಗ ನಾನು ಹೆಲ್ಪ್ ಮಾಡಿದ್ದೀನಿ. ದುಡ್ಡು ಮಾತ್ರ ಅಲ್ಲ, ಏನೇ ಇದ್ರು ಅವ್ರಿಗೆ ಹೆಲ್ಪ್ ಬೇಕಾಗಿದ್ದು ನನ್ನ ಕೈಲಿ ಆದಷ್ಟು ಮಾಡಿದ್ದೀನಿ. ಸೊ ಇದು ಯೂಟ್ಯೂಬ್ಗೋಸ್ಕರ ಅಲ್ಲ, ಇದಕ್ಕೆ ಮುಂಚೆನೂ ಮಾಡಿದ್ದೀರಿ, ಬಟ್ ಈಗ ಎಕ್ಸ್ಪೋಜರ್ ಮಾಡ್ತಾ ಇದ್ದೀರಿ. ಬಿಕಾಸ್ ಈ ವಿಡಿಯೋಸ್, ಇಂತಹ ಕಂಟೆಂಟ್ ನೋಡಿ ಮುಂದಕ್ಕೆ ಇನ್ನೂ ಯಾರಾದರೂ ನೀವೇ ನೋಡ್ಬೋದು, ನಿಮ್ಗೆ ಇಷ್ಟ ಆಗಿ ನೀವು ಇದನ್ನು ಇಂಪ್ರೆಸ್ ಆಗಿ ನೀವು ಈ ಥರ ಚಾರಿಟಿ, ಕೈಂಡ್ನೆಸ್, ಹ್ಯುಮ್ಯಾನಿಟಿ ಕಾನ್ಸೆಪ್ಟಲ್ಲಿ ವೀಡಿಯೋಸ್ ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ದಿಸ್ ಇಸ್ ಅ ಚೇನ್, ಇದು ಕಂಟಿನ್ಯೂ ಆಗಬೇಕು. ಇದು ಲೇಖಿ ಇಲ್ಲ ಇನ್ನೂ 2 ಕಪಲ್ ಆಫ್ ಯೂಟ್ಯೂಬರ್ಸ್ ಜೊತೆ ಸ್ಟಾಪ್ ಆಗಬಾರ್ದು. ದಿಸ್ ಶುಡ್ ಬಿ ಕಂಟಿನ್ಯೂಯಿಂಗ್. ಇದೊಂದು ಚೇನ್ ಥರ. ಸೊ ಎವ್ರಿ ಒನ್ ಶುಡ್ ಹ್ಯಾವ್ ದಟ್ ಒಳಗೆಯಿಂದ ಅದು ಹೆಲ್ಪ್ ಮಾಡಬೇಕು ಅಂತ ಬರಬೇಕು, ಓನ್ಲಿ ನಾಟ್ ಫಾರ್ ಎಕ್ಸ್ಪೋಜರ್. ಸೊ ಇದೆಲ್ಲ ನೋಡಿ ಅಟ್ಲೀಸ್ಟ್ ಲುಕಿಂಗ್ ಅಟ್ ಮೀ ಯಾರಾದರೂ ಇಂಪ್ರೆಸ್ ಆಗಿ ನೀವು ಮಾಡ್ತೀರಾ ಅಂತ ನಂಬಿಕೆ ಇದೆ. ಹೌದೌದು. ಐ ಥಿಂಕ್ ದಿಸ್ ಶುಡ್ ಬಿ ಅ ಕಾನ್ಸೆಪ್ಟ್. ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಬೆಳೆಯೋಕ್ಕಾಗೋದು. ಏನಕ್ಕಂದರೆ ಜನ ಕಮೆಂಟ್ಸು ಮಾಡ್ತಾರೆ, ಬರೀ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಇಲ್ಲ ಸಬ್ಸ್ಕ್ರೈಬರ್ಸ್ಗೋಸ್ಕರ ವೀಡಿಯೋಸ್ನ ಮಾಡ್ತಾ ಇರೋದು ಅಂತ. ಸೊ ಅದು ಬೇಸಿಕಲಿ ಒಂದು ಹ್ಯುಮ್ಯಾನಿಟೇರಿಯನ್ ಆಗಿ ನಾವು ಒಂದು ವೀಡಿಯೋಸ್ ಮಾಡ್ತಾಯಿದ್ರೆ ನಾವು ಮಾಡ್ತಾ ಇರೋದು ಏನಕ್ಕಂತ ಬೇರೆಯವ್ರಿಗೆ ಗೊತ್ತಾಗಬೇಕಂದ್ರೆ ಅವ್ರು ಹೇಳ್ದಂಗೆ ನಾವು ಮಾಡ್ತಾ ಇರೋದು ನಾವು ನಮ್ಮಲ್ಲೇ ಇಟ್ಕೊಂಡ್ರೆ ಅದು 4 ಜನಕ್ಕೆ ಹೋಗಿ ಸೇರಲ್ಲ. 4 ಜನಕ್ಕೆ ಗೊತ್ತಾಗಿ ಅವ್ರು ಕಾಪಿ ಮಾಡ್ಕೊಳ್ಳಿ ಪರವಾಗಿಲ್ಲ, ಬಟ್ ಆ ಕಾಪಿ ಮಾಡಿ ಬೇರೆಯವ್ರು ಮಾಡ್ತಾರಲ್ಲ, ಆವಾಗ ಅಲ್ಲಿ ಅವ್ರಿಗೆ ಡಿಫ್ರೆನ್ಸ್ ಆಗುತ್ತಲ್ಲ ಲೈಫಲ್ಲಿ.
ಅವ್ರಿಗೆ ದುಡ್ಡು ಬೇಕು, ಏನಾದರೂ ಅವಶ್ಯಕತೆ ಇರುತ್ತೆ, ಎಲ್ಲಾದರೂ ಮಾತಾಡಿಸ್ಲಿ ಅಂತ ಅವಶ್ಯಕತೆ ಇರುತ್ತೆ, ಯಾವುದೋ ಒಂದು ಬೇಸಿಕ್ ಐಟಮ್ದು ಅವಶ್ಯಕತೆ ಇರುತ್ತಲ್ಲ. ಸೊ ಅವಾಗ ನಾವು ಹೋಗಿ ಮಾಡ್ತೀವಲ್ಲ, ಅವ್ರಿಗೆ ಡಿಫ್ರೆನ್ಸ್ ಆಗುತ್ತಲ್ಲ, ದಟ್ ಈಸ್ ವಾಟ್ ಆಲ್ ಮ್ಯಾಟರ್ಸ್. ಸೊ ಥಿಂಕ್ ಮಾಡಿ, ನೀವೇ ಒಬ್ಬರು ಯಾರಾದರೂ ಒಬ್ರು ಇದ್ದೀರಾ, ಫೈನಾನ್ಷಿಯಲಿ ಏನೋ ಪ್ರಾಬ್ಲಮ್ ಇದೆ, ಯಾರಾದ್ರು ಬಂದು ಹೆಲ್ಪ್ ಮಾಡಿದ್ರೆ, 1000 ಜನದಲ್ಲಿ ನಿಮ್ಮನ್ನೇ ಚೂಸ್ ಮಾಡಿ ಹೆಲ್ಪ್ ಮಾಡಿದ್ದಾರೆ ಅಂದರೆ ನಿಮ್ಗೊಂದು ಆ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ, ದಟ್ ಈಸ್ ವಾಟ್ ಈಸ್ ಆಲ್ ಅಬೌಟ್. ಸೊ ಅದಕ್ಕೆ ಹೇಳಿದ್ದು, ಒಂದು ಕಾಪಿ ಮಾಡಿದ್ರು ಮಾಡಿ, ನಾವು ಕಾಪಿ ಮಾಡ್ತಾ ಇದೀವಿ ಅಂತಲೂ ಆದರೂ ಹೇಳಿ, ಬಟ್ ಎಂಡ್ ಆಫ್ ದ ಡೇ ಯಾರಿಗೂ ಲೈಫಲ್ಲಿ ನಾವು ಒಂದು ಡಿಫ್ರೆನ್ಸ್ ಮಾಡ್ತೇವಲ್ಲ, ದಟ್ ಈಸ್ ಆಲ್ ಮ್ಯಾಟರ್ಸ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ದುಡ್ಡು ಮಾತ್ರ ಕೊಡೋದು ಚಾರಿಟಿ ಅಲ್ಲ. ಎಸ್, ಇಲ್ಲಿ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಅದು ನೀವೇನಾದರೂ ಕೊಡ್ಬೋದು, ಕೊಡಲೇಬೇಕು ಅಂತಿಲ್ಲ, ಒಂದು ಸ್ಮೈಲ್ ಆದರೂ ಕೊಡ್ಬೋದು. ಹೌದು, ಒಂದು ಸ್ಮೈಲ್ ಕೊಟ್ಟರೆ ಇನ್ನೊಬ್ರು ಅದು ನೋಡಿ ಅವ್ರು ನಿಮ್ಗೆ ಸ್ಮೈಲ್ ಕೊಡ್ತಾರಲ್ಲ, ದಟ್ ಆ್ಯಕ್ಚುಲಿ ಮೇಕ್ಸ್ ಅ ಡಿಫ್ರೆನ್ಸ್. ದಟ್ ಈಸ್ ಆ್ಯಕ್ಚುಲಿ ಎ ರಿಯಲ್ ರೈಟ್. ಎಸ್, ಸೊ ದಟ್ಸ್ ದ ಮೋಟೋ ಐ ಹ್ಯಾವ್, ರೈಟ್. ಓಕೆ, ದುಡ್ಡು ಮಾತ್ರ ಚಾರಿಟಿ ಅಲ್ಲ. ಸೊ ಯು ಕ್ಯಾನ್ ಗಿವ್ ಅ ಸ್ಮಾಲ್ ಗಿಫ್ಟ್ ಆರ್ ಅ ಸ್ಮಾಲ್ ಹಗ್, ಎನಿಥಿಂಗ್, ರೈಟ್. ಸೊ ಇದೆಲ್ಲಾನು ಇಟ್ ಆಡ್ಸ್ ಆನ್ ಟು ಯುವರ್ ಚಾರಿಟಿ ಬಾಸ್ಕೆಟ್, ರೈಟ್. ಸ್ಪ್ರೆಡ್ ಹ್ಯುಮ್ಯಾನಿಟಿ ಬೇಸಿಕಲಿ. ಎಸ್. ಸೊ ಇದೇ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೇರ್ ಡು ಯು ಸಿ ಯೋರ್ ಸೆಲ್ಫ್? ಒಂದು 2-3 ವರ್ಷ ಆಯಿತು, ಒಂದು ಚೆನ್ನಾಗಿ ಯು ಹ್ಯಾವ್ ಗಾಟ್ ಅ ಗುಡ್ ಕಸ್ಟಮರ್, ಲೈಕ್ ದ ಸಬ್ಸ್ಕ್ರೈಬರ್ ಬೇಸ್. ಆ್ಯಂಡ್ ಏನು ಪ್ಲ್ಯಾನ್ ಇದೆ ಅಂತ ಹೇಳಿ, ಒಂದು ದೊಡ್ಡದು ಪ್ಲ್ಯಾಟ್ಫಾರ್ಮ್ ಆಗಿಬಿಡುತ್ತೆ ಒಂದು ದಿವಸ, ಹೀಗೆ ಇರುತ್ತೆ ಅಂತಲ್ಲ. ಸೊ ಐ ಹ್ಯಾವ್ ಸೀನ್ ಯು ಗ್ರೋ ಇಮಿಡಿಯೇಟ್ಲಿ, ಆಮೇಲೆ ಇಟ್ ವಾಸ್ ಇಮಿಡಿಯೇಟ್ ರೆಸ್ಪಾನ್ಸ್ ದಟ್ ಯು ಗಾಟ್ ಸಬ್ಸ್ಕ್ರೈಬರಲ್ಲಿ. ಸೊ ಹೇಗಿದೆ ಪ್ಲ್ಯಾನ್ಸ್, ಏನು ಮಾಡಬೇಕು? ಆ್ಯಕ್ಚುಲಿ ಈಗ ಸಬ್ಸ್ಕ್ರೈಬರ್ಸ್ 150 ಹತ್ರ ರೀಚ್ ಆಗ್ತಾ ಇದ್ದೀನಿ, ಆಲ್ಮೋಸ್ಟ್ ಇನ್ 10 days. ಸೊ ಇದೇ ಥರ ಕಂಟಿನ್ಯೂ ಆಗಬೇಕು. ಸೊ ಐ ವಿಲ್ ಬಿ ಪಾಸಿಟಿವ್. ಸೊ ನಂಗೆ ಒಂದು ಒಳ್ಳೆ ಸಬ್ಸ್ಕ್ರೈಬರ್ ಕೌಂಟ್ ಬಂದರೆ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಮೇಕ್ ಮೋರ್ ಸಚ್ ಕಂಟೆಂಟ್ಸ್. ನನ್ನಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಂಗೆ ಗೊತ್ತಾಗ್ತಾಯಿದೆ. ಒಬ್ಬರು ಲೈಕ್ ಮಾಡ್ತಾಯಿದ್ದಾರೆ, ಕಮೆಂಟ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾದರೆ, ಐ ಥಿಂಕ್ ತುಂಬ ಸಬ್ಸ್ಕ್ರೈಬರ್ಸ್ ಬಂದರೆ ಐ ಥಿಂಕ್ ಐ ಕ್ಯಾನ್ ಡೂ ಇಟ್ ಇನ್ ಅ ಬಿಗ್ ಸ್ಕೇಲ್. ಇವಾಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರೋದು, ಐ ಥಿಂಕ್ ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ. ಸೊ ಈ ಚಾನೆಲ್ ಹೆಸರದು ID ಇದೆ, ಸ್ಟ್ರೀಟ್ ಕೈಂಡ್ Z900 ಅಂತ. ಏನದು? ಆ್ಯಕ್ಚುಲಿ ಸೂಪರ್ ಬೈಕ್ ತೊಗೊಬೇಕು ಅಂತ ನನಗೆ ತುಂಬ ವರ್ಷದಿಂದ ಒಂದು ಕನಸಿದೆ. ನನ್ನ ಹತ್ರ ಈಗ ಬಂದಿರೋದು ಪಲ್ಸರ್ 220. ದಟ್ ಈಸ್ ಮಿಡಲ್ ಕ್ಲಾಸ್ ಸೂಪರ್ ಬೈಕ್. ಸೊ ಒನ್ ಡೇ ಖಂಡಿತ ನನಗೆ ಒಳ್ಳೆ ಫಿನಾನ್ಷಿಯಲಿ ಸ್ಟೇಬಲ್ ಆದಾಗ ಡೆಫಿನೆಟ್ಲಿ ನನಗೆ ಒಂದು ಸೂಪರ್ ಬೈಕ್ ತೊಗೊಬೇಕಂತ ಆಸೆ. ಅದರಲ್ಲಿ Z900 ಏಕೆ ಅಂದರೆ ನನಗೆ ನಿಂಜಾ ಬೈಕ್ಸ್ ಅಂದರೆ ತುಂಬ ಇಷ್ಟ. ಸೊ ಅದು ಆ್ಯಕ್ಚುಲಿ ನನ್ನ ಡ್ರೀಮ್ ಬೈಕ್ ಈಗ. ಓಕೆ. ಸೊ ದಟ್ ವಿಲ್ ಕಮ್ ಇನ್ ಮೈ ಪ್ರೈಸಿಂಗ್. ಆ್ಯಂಡ್ ಅದರಲ್ಲಿ ಮಾಡಿದ್ರೆ ನನಗೆ ಇನ್ನೂ ಒಳ್ಳೆ ರೀಚ್ ಸಿಗುತ್ತೆ ಅಂತ ನನಗೆ. ಸೊ ಐ ಕ್ಯಾನ್ ಅಟ್ರಾಕ್ಟ್ ಮೋರ್ ಪೀಪಲ್. ಓಕೆ, ರೈಟ್. ಸೊ ದಟ್ಸ್ ಮೈ ಡ್ರೀಮ್ ಬೈಕ್ ಆ್ಯಕ್ಚುಲಿ. ಓಕೆ, ವೆರಿ ಗುಡ್, ವೆಲ್ ಸೆಡ್. ಮತ್ತು ಇವಾಗ ಏನು ಪ್ಲ್ಯಾನ್ ಇದೆ ಸದ್ಯಕ್ಕೆ? ಸೇಮ್ ವಿಡಿಯೋಸ್, ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ? ಸದ್ಯಕ್ಕೆ ಇದೇ ಕಂಟಿನ್ಯೂ ಮಾಡ್ತೀನಿ. ಡೆಫಿನೆಟ್ಲಿ ಮೈ ಗೋಲ್ ಇಸ್ ಟು ಸ್ಪ್ರೆಡ್ ಹ್ಯುಮ್ಯಾನಿಟಿ, ಕೈಂಡ್ನೆಸ್, ಶೇರಿಂಗ್, ಕೇರಿಂಗ್. ಇದು 4 things ಇಸ್ ಮೈ ಮೇನ್ ಐಟಮ್ಸ್ ಫಾರ್ ನೌ. ಸೊ ಈಗ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಮುಂದಕ್ಕೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಇನ್ಕ್ರೀಸ್ ಆಗ್ತಾ ಅವ್ರಿಗೂ ಬೋರ್ ಆಗಬಾರ್ದು, ಅವ್ರಿಗೂ ಸ್ವಲ್ಪ ಎಂಟರ್ಟೈನ್ ಆಗಿರಬೇಕು. ಸ್ವಲ್ಪ ಯೋಚನೆ ಮಾಡಿ ಮಿಕ್ಸ್ಡ್ ಕಂಟೆಂಟ್ಸ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸುನೀಲ್. ನಿಮ್ಮ ಎಲ್ಲ ವ್ಯೂಸ್ನ, ಫೋರ್ಸೈಟ್ನ ಎಲ್ಲ ಶೇರ್ ಮಾಡಿದ್ದಕ್ಕೆ ನಮ್ಮ ಚಾನಲ್ ಬಂದು. ಆ್ಯಂಡ್ ದಟ್ಟು ನಮ್ಮ ಚಾನಲ್ಲಿ ಪಾಡ್ಕಾಸ್ಟಲ್ಲಿ ಇವರೇ ಬೋಣಿ ಮಾಡ್ತಾ ಇರೋದು. ಸೊ ಇಟ್ ಈಸ್ ಆಲ್ ಗುಡ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೈ ಪಾಡ್ಕಾಸ್ಟ್ ಆ್ಯಂಡ್ ಶೇರಿಂಗ್ ಆಲ್ ಯುವರ್ ವ್ಯೂಸ್. ಡೆಫಿನೆಟ್ಲಿ ನಾವು ಇದೇ ಥರ ಕಾಂಟೆಂಟು ಇವ್ರ ಜೊತೆ ನಿಮಗೆ ನಮ್ಮದು ಚಾನಲಲ್ಲಿ ಈ ಪರ್ಟಿಕ್ಯುಲರ್ ಕಾಂಟೆಂಟಿಗೆ 1000+ ಜಾಸ್ತಿ ಕೇಳ್ತಿಲ್ಲ, 1000+ ಲೈಕ್ಸ್ ಏನಾದರೂ ಬಂದರೆ ವಿ ವಿಲ್ ಹ್ಯಾವ್ ಅ ವರ್ಜನ್ 2 ಆಫ್ ದಿಸ್ ಸೇಮ್. ಡೆಫಿನೆಟ್ಲಿ. ಸೊ ಬೈ ದೆನ್ ಐ ಥಿಂಕ್ ಬೇರೆ ಲೆವೆಲಲ್ಲಿ ರೀಚ್ ಆಗಿರ್ತಾರೆ. ಸೊ ಅದೇ ಹೇಳ್ತಾ ಇರೋದು, ನನಗೆ 3 years ಅದು ತೊಗೊಂಡು 100 ಸಬ್ಸ್ಕ್ರೈಬರ್ಗೆ 3 daysಲ್ಲಿ 100 ಸಬ್ಸ್ಕ್ರೈಬರ್ ತೊಗೊಂಡಿದ್ದಾರೆ ಆರ್ಗ್ಯಾನಿಕಲಿ, ನಥಿಂಗ್ ಪೇಡ್ ಆರ್ ನಥಿಂಗ್. ಐ ಮೀನ್ ಲೈಕ್ ವಿ ಆರ್ ತುಂಬ ಬೂಸ್ಟ್ ಮಾಡ್ತಿಲ್ಲ ನಾವು 100 ಸಬ್ಸ್ಕ್ರೈಬರ್ ಅಂತ. ನಮಗೋಸ್ಕರ 100 ಸಬ್ಸ್ಕ್ರೈಬರ್ ತುಂಬಾ ಜಾಸ್ತಿ. ಏನಂತ? ಖಂಡಿತ. ಹೌದಾ? ಈಗಲೆಲ್ಲ ತುಂಬ ಜನ ಹೇಳಿದ್ದಾರೆ ನಮಗೆ ವ್ಯೂಸ್ ಬರ್ತಾ ಇಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ. ಬಟ್ ನನಗೆ ಇದೊಂದು 3 to 7 daysಲ್ಲಿ ಇಷ್ಟೊಂದು ಸಬ್ಸ್ಕ್ರೈಬರ್ ಕೌಂಟ್ ಬಂದಿದೆ ಅಂದರೆ ಜನ ಇಷ್ಟಪಡ್ತಾ ಇದ್ದಾರೆ ನಮ್ಮ ವೀಡಿಯೋಸ್ ನೋಡಿ. ತುಂಬ ಜನ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಅವ್ರಿಗೆ ಫಿನಾನ್ಷಿಯಲಿ ಸ್ಟೇಬಲ್ ಇರಲ್ಲ. ಅವ್ರಿಗೆ ಅವ್ರದ್ದಾದ ಕಷ್ಟ ಎಲ್ಲ ಇರುತ್ತೆ. ಸೊ ಅದನ್ನೇ ನಾನು ಹೇಳಿದ್ದು, ಇಟ್ಸ್ ನಾಟ್ ಆಲ್ವೇಸ್ ಮಾನಿಟ್ರಿ. ನಿಮ್ಮ ಮನೇಲಿ ಅನ್ಯೂಸ್ಡ್ ಕ್ಲಾತ್ಸ್ ಆರ್ ಏನಾದರೂ ಇರ್ಬೋದು, ಯು ಕ್ಯಾನ್ ಗೋ ಆರ್ಫನೇಜ್ಗೆ ಹೋಗ್ಬೋದು, ಇಲ್ಲಾಂದರೆ ಯಾರಾದರೂ ಚಿಕ್ಕ ಮಕ್ಕಳು ರೋಡ್ ಸೈಡಲ್ಲಿ ಹೂ ಇಸ್ ಇನ್ ನೀಡ್ ಅವ್ರಿಗೂ ಹೆಲ್ಪ್ ಮಾಡ್ಬೋದು. ಸೊ ಇಟ್ಸ್ ನಾಟ್ ಆಲ್ವೇಸ್ ಮಾನಿಟ್ರಿ. ಸೊ ಐ ವಾಂಟ್ ಟು ಸ್ಟ್ರೆಸ್ ದಟ್ ಅಗೇನ್ ಅಂಡ್ ಅಗೇನ್, ಇಟ್ಸ್ ನಾಟ್ ಆಲ್ವೇಸ್ ಮಾನಿಟ್ರಿ. ಚಾರಿಟಿ ಆ್ಯಂಡ್ ಕೈಂಡ್ನೆಸ್ ಏನಾದರೂ ಇರ್ಬೋದು, ರೈಟ್? ಜಸ್ಟ್ ಅ ಸ್ಮಾಲ್ ಸ್ಮೈಲ್, ಹಗ್, ಲವ್, ಎವ್ರಿಥಿಂಗ್.
ಗುಡ್. ನೀವು ಈ ಜರ್ನಿನ ಹೀಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾನಲ್ ಆ್ಯಂಡ್ ಫಾರ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಕೈಂಡ್ ವರ್ಕ್ ದಟ್ ಯು ಬಿನ್ ಡೂಯಿಂಗ್. ಆ್ಯಂಡ್ ಸಿಗೋಣ ಮುಂದಿನ ಪಾಡ್ಕಾಸ್ಟಲ್ಲಿ. ಅವಾಗವರೆಗೂ ಸಿ ಯು. ಥ್ಯಾಂಕ್ ಯು ಫಾರ್ ಕಮಿಂಗ್. ಸಿ ಎವ್ರಿ ಒನ್. ಸಿ ಯು ಇನ್ ದ ನೆಕ್ಸ್ಟ್ ಪಾಡ್ಕಾಸ್ಟ್.